Next topic is algebra of real functions. Algebra of real functions. ಸೊ ಆಲ್ಜಿಬ್ರಾ ಆಫ್ ನಂಬರ್ಸ್ ನಿಮಗೆ ಗೊತ್ತಿದೆ, ಏನಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಇವೆಲ್ಲ ಏನು ಅಂತಂದರೆ ಆಲ್ಜಿಬ್ರಾ ಆಫ್ ನಂಬರ್ಸ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಆಪರೇಟ್ ಎನಿ ಟೂ ಆರ್ ಮೋರ್ ದೆನ್ ಟು ಫಂಕ್ಷನ್ಸ್. ಸೊ ಅವೆರಡರ ನಡುವೆ ಅಡಿಷನ್ ಯಾವ ರೀತಿ ಆಗ್ತದೆ, ಸಬ್ಟ್ರಾಕ್ಷನ್ ಯಾವ ರೀತಿ ಆಗ್ತದೆ, ಮಲ್ಟಿಪ್ಲಿಕೇಶನು, ಡಿವಿಷನು ಇವೆಲ್ಲ ಯಾವ ರೀತಿ ಆಗ್ತದೆ ಅಂತ ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಲೆಟ್ ಮಿ ಡಿಫೈನ್ ಟೂ ಫಂಕ್ಷನ್ಸ್. ಸೊ ಲೆಟ್ ಎಫ್ ಫ್ರಾಮ್ ಎಕ್ಸ್ ಟು ಆರ್ ಆ್ಯಂಡ್ ಜಿ ಫ್ರಾಮ್ ಎಕ್ಸ್ ಟು ಆರ್ be two functions. ಎರಡು ಫಂಕ್ಷನ್ಗಳನ್ನು ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ, ಒಂದು ಎಫ್ ಮತ್ತು ಇನ್ನೊಂದು ಜಿ. ಬೋತ್ ಆರ್ ಡಿಫೈನ್ಡ್ ಫ್ರಾಮ್ ಎಕ್ಸ್. ಎಕ್ಸ್ ಈಸ್ ಅ ಸೆಟ್. ಆ್ಯಕ್ಚುಲಿ ದಿಸ್ ಸೆಟ್ ಈಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಎಕ್ಸ್ ಈಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ಒಂದು ಸಬ್ಸೆಟ್ ಆಫ್ ರಿಯಲ್ ನಂಬರ್ಸಿಂದ ನಾನು ಸೆಟ್ ಆಫ್ ರಿಯಲ್ ನಂಬರ್ಸ್ಗೆ ಫಂಕ್ಷನ್ಗಳನ್ನ ಡಿಫೈನ್ ಮಾಡಿದ್ದೀನಿ, ಎಫ್ ಮತ್ತು ಜಿ. ಸೊ ಈ ಎರಡು ಫಂಕ್ಷನ್ಗಳ ನಡುವೆ ಅಡಿಷನ್ನು, ಸಬ್ಟ್ರಾಕ್ಷನ್ನು ಮತ್ತು ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವೆಲ್ಲ ಯಾವ ರೀತಿ ಡಿಫೈನ್ ಆಗ್ತವೆ ಅಂತ ಈಗ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಯಾವುದು ಅಂತಂದರೆ ಅಡಿಷನ್ ಆಫ್ ಟೂ ಫಂಕ್ಷನ್. ಅಡಿಷನ್ ಆಫ್ ಟೂ ಫಂಕ್ಷನ್ ಅಥವಾ ಜಸ್ಟ್ ಅಡಿಷನ್ ಅಂತ ಬರೀತೀನಿ. ಸೊ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಟೂ ಫಂಕ್ಷನ್ ಅಂತ. ಅಡಿಷನ್ ಆಫ್ ಟೂ ಫಂಕ್ಷನ್, ಓಕೆ. ಸೊ ಎಫ್ ಮತ್ತು ಜಿ ಎರಡು ಫಂಕ್ಷನ್ ಆಗಿತ್ತು ಅಂತಂದರೆ ಅಡಿಷನ್ ಆಫ್ ಟೂ ಫಂಕ್ಷನ್ ಈಸ್ ಡಿಫೈನ್ಡ್ ಆ್ಯಸ್ ಎಫ್ ಪ್ಲಸ್ ಜಿ. ಎಫ್ ಪ್ಲಸ್ ಜಿ ಅನ್ನೋದು ಮತ್ತೊಂದು ಹೊಸ ಫಂಕ್ಷನ್ನು. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಫ್ರಾಮ್ ಎಕ್ಸ್ ಟು ಆರ್ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಬೈ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, where x is from the set x domain. ಈ ರೀತಿ ಅಡಿಷನ್ ಆಫ್ ಫಂಕ್ಷನ್ ಡಿಫೈನ್ ಆಗ್ತದೆ. ಸೊ ಏನು ಹೇಳ್ತಿರೋದು ಇಲ್ಲಿ ಅಂತಂದರೆ, ಎಫ್ ಪ್ಲಸ್ ಜಿ ಅನ್ನೋ ಒಂದು ಫಂಕ್ಷನ್ನು ಯಾವ ರೀತಿ ಡಿಫೈನ್ ಆಗ್ತದೆ ಅಂತಂದರೆ, ಇಂಡಿವಿಜುವಲ್ ವ್ಯಾಲ್ಯೂಸ್ ಇರ್ತಾವಲ್ಲ, ಎಫ್ನ ಇಮೇಜ್ ಇರ್ತದೆ, ಜಿನ ಇಮೇಜ್ ಅಂದರೆ ಎಕ್ಸ್ನ ಇಮೇಜು ಅಂಡರ್ ದ ಫಂಕ್ಷನ್ ಎಫ್ ಆ್ಯಂಡ್ ಸೇಮ್ ಎಕ್ಸ್ನ ಇಮೇಜ್ ಅಂಡರ್ ದ ಫಂಕ್ಷನ್ ಜಿ. ಅವೆರಡರ ಸಮ್ಮೇನೆ ಇಲ್ಲಿ ಎಫ್ ಪ್ಲಸ್ ಜಿನಲ್ಲಿ ಇಮೇಜ್ ಆಗಿ ಕೆಲಸ ಮಾಡ್ತದೆ ಅಂತ. ಸೊ ಇದನ್ನು ನಾವೆಂತ ಕರಿತೀವಿ ಅಂದರೆ ಅಡಿಷನ್ ಆಫ್ ಟೂ ಫಂಕ್ಷನ್ ಅಂತ ಕರಿತೀವಿ. ಸಿಮಿಲರ್ಲಿ ಸಬ್ಟ್ರಾಕ್ಷನ್ ಆಫ್ ಟೂ ಫಂಕ್ಷನ್, ಅದು ನಾನು ಜಸ್ಟ್ ಸಬ್ಟ್ರಾಕ್ಷನ್ ಅಂತ ಬರೀತೀನಿ. ಇದು ಕೂಡ ಯಾವ ರೀತಿ ಡಿಫೈನ್ ಆಗುತ್ತೆ ಅಂತಂದರೆ, ಹಿಯರ್ ಆಲ್ಸೋ ವಿ ಆರ್ ಕನ್ಸಿಡರಿಂಗ್ ಟೂ ಫಂಕ್ಷನ್ ಎಫ್ ಆ್ಯಂಡ್ ಜಿ ವಿಚ್ ಆರ್ ಬೋತ್ ಆರ್ ಡಿಫೈನ್ಡ್ ಫ್ರಮ್ ಎಕ್ಸ್ ಟು ಆರ್ set of all real numbers. Here subtraction of two functions f minus g, it is a new function. This is also defined from x to r and it is also defined in the same way, that is nothing but f minus g of x is equal to f of x minus g of x for all x belongs to the domain x. ನೋಡಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಏನಂತಂದರೆ ಈ ಎಕ್ಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ದಲ್ಲ, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, ಈ ಎಕ್ಸನ್ನ ಡಿಸ್ಟ್ರಿಬ್ಯೂಟಿವ್ ಲಾ ಯೂಸ್ ಮಾಡಿ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೆದಿದ್ದಲ್ಲ. ಇದು ಆ್ಯಕ್ಚುಲಿ ಡೆಫಿನೇಷನ್ ಆಫ್ ದ ಫಂಕ್ಷನ್. ಎಫ್ ಪ್ಲಸ್ ಜಿ ಅನ್ನೋದು ಫಂಕ್ಷನ್ನು. ಸೊ ಎಫ್ ಪ್ಲಸ್ ಜಿ ಅನ್ನೋ ಫಂಕ್ಷನ್ನಲ್ಲಿ ಎಕ್ಸ್ನ ಇಮೇಜ್ ಏನಾಗಿರುತ್ತೆ ಅಂತಂದರೆ ಎಫ್ ಆಫ್ ಎಕ್ಸ್ನ ಇಮೇಜು ಮತ್ತು ಜಿ ಆಫ್ ಎಕ್ಸ್ನ ಇಮೇಜ್ಗಳ ಸಮ್ ಆಗಿರುತ್ತೆ ಅಂತ ಅರ್ಥ. ಇದರಲ್ಲಿ ಎಫ್ ಮೈನಸ್ ಜಿ ಅನ್ನೋದು ಒಂದು ಹೊಸ ಫಂಕ್ಷನ್ನು, ಎರಡು ಫಂಕ್ಷನ್ಗಳ ಸಬ್ಟ್ರಾಕ್ಷನ್ ಡಿಫೈನ್ ಮಾಡೋಂಥ ಒಂದು ಹೊಸ ಫಂಕ್ಷನ್ನು. ಆ ಫಂಕ್ಷನ್ನಲ್ಲಿ ಎಕ್ಸ್ನ ಇಮೇಜ್ ಏನಾಗಿರುತ್ತೆ ಅಂತಂದರೆ ಎಫ್ನ ಇಮೇಜನ್ನು ಮತ್ತು ಜಿನ ಇಮೇಜ್ನ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತಲ್ಲ, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತ, ಅದು ಎಫ್ ಮೈನಸ್ ಜಿನಲ್ಲಿ ಎಕ್ಸ್ನ ಇಮೇಜ್ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಹೊರತು ಡಿಸ್ಟ್ರಿಬ್ಯೂಟಿವ್ ಎಲ್ಲ ಅಪ್ಲೈ ಮಾಡಿಲ್ಲ ಇಲ್ಲಿ.
ಎಕ್ಸ್ನ ಇಲ್ಲಿ ಎಫ್ಗೆ ಮತ್ತು ಜಿಗೆ ಮಲ್ಟಿಪ್ಲೈ ಮಾಡಿದ್ದೀವಿ, ಇಲ್ಲಿ ಎಕ್ಸ್ನ ಎಫ್ಗೆ ಮತ್ತು ಜಿಗೆ ಮಲ್ಟಿಪ್ಲೈ ಮಾಡಿದ್ದೀವಿ. ಆ ರೀತಿ ಅಲ್ಲ. ಸೊ ಆ ರೀತಿ ಒಂದು ತಪ್ಪನ್ನು ನೀವು ತಿಳ್ಕೊಳ್ಬಾರ್ದು. ಸೊ ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಆಯಿತು. ಸಿಮಿಲರ್ಲಿ ಮಲ್ಟಿಪ್ಲಿಕೇಶನ್ಗೆ ಹೋಗೋಕ್ಕೆ ಮುಂಚೆ ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲಾರ್ ನೋಡೋಣ. ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲಾರ್ ಅಂದರೆ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಂಡ್ರೆ ಆ ಫಂಕ್ಷನ್ಗೆ ಒಂದು ಸ್ಕೇಲಾರಿಂದ ನಾವು ಮಲ್ಟಿಪ್ಲೈ ಮಾಡಿದರೆ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ. ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲಾರ್, ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡಿ ಯಾವ ರೀತಿ ನಾವು ಡಿಫೈನ್ ಮಾಡಬಹುದು ಅಂತ. ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲಾರ್. ಸೊ ಇಲ್ಲಿ ಎಫ್ ಒಂದು ಫಂಕ್ಷನ್ ಮಾತ್ರ ತಗೊಳ್ತೀನಿ ನಾನು. ಎಫ್ ಡಿಫೈನ್ ಫ್ರಮ್ ಎಕ್ಸ್ ಟು ಆರ್, ವೇರ್ ಎಕ್ಸ್ ಈಸ್ ಸಬ್ಸೆಟ್ ಆಫ್ ಆರ್ ಆಫ್ ಕೋರ್ಸ್, ಆ್ಯಂಡ್ ಲೆಟ್ ಆಲ್ಫಾ ಬಿ ಎ ಸ್ಕೇಲಾರ್. ಒಂದು ಸ್ಕೇಲಾರ್ ಬೇಕಲ್ಲ ನಮಗೆ, ಆ ಸ್ಕೇಲಾರ್ ಇಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್. ಆಲ್ಫಾ ಬಿ ಎ ಸ್ಕೇಲಾರ್. ಸೊ ಈ ಸ್ಕೇಲಾರ್ನ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಈಸ್ ಡಿಫೈನ್ಡ್ ಆಸ್ ಆಲ್ಫಾ ಎಫ್. ಇಟ್ ಈಸ್ ಅ ನ್ಯೂ ಫಂಕ್ಷನ್. ಆಲ್ಫಾ ಎಫ್ ಹೆಂಗೆ ಎಫ್ ಪ್ಲಸ್ ಜಿ ಅನ್ನೋದು ಒಂದು ಫಂಕ್ಷನ್ ಆಗಿತ್ತಲ್ಲ, ಎಫ್ ಮೈನಸ್ ಜಿ ಅನ್ನೋದು ಒಂದು ಹೊಸ ಫಂಕ್ಷನ್ ಆಗಿತ್ತಲ್ಲ, ಅದೇ ರೀತಿ ಆಲ್ಫಾ ಎಫ್ ಅನ್ನೋದು ಒಂದು ಹೊಸ ಫಂಕ್ಷನ್ನು. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಫ್ರಾಮ್ ಎಕ್ಸ್ ಟು ಆರ್ ಆ್ಯಂಡ್ ಈಸ್ ಡಿಫೈನ್ಡ್ ಆಸ್ ಆಲ್ಫಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಎಫ್ ಆಫ್ ಎಕ್ಸ್ ಆರ್ ಆಲ್ಫಾ ಟೈಮ್ಸ್ ಎಫ್ ಆಫ್ ಎಕ್ಸ್, ವೇರ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೈನ್ ಎಕ್ಸ್. ನೋಡಿ, ಆಲ್ಫಾ ಎಫ್ ಅನ್ನೋ ಒಂದು ಫಂಕ್ಷನಲ್ಲಿ ಎಕ್ಸ್ನ ಇಮೇಜ್ ಯಾವುದಾಗಿರುತ್ತಂದರೆ ಎಫ್ನಲ್ಲಿ ಎಕ್ಸ್ನ ಇಮೇಜ್ ಏನಾಗಿರುತ್ತೋ ಅದಕ್ಕೆ ಆಲ್ಫಾನ ಮಲ್ಟಿಪ್ಲೈ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತಲ್ಲ, ದ್ಯಾಟ್ ವಿಲ್ ಬಿ ದ ಇಮೇಜ್ ಆಫ್ ಎಕ್ಸ್ ಅಂಡರ್ ದ ಫಂಕ್ಷನ್ ಆಲ್ಫಾ ಎಫ್. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಸೊ ದಿಸ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ರಿಯಲ್ ಫಂಕ್ಷನ್ಸ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಬರೀ ಸ್ಕೇಲಾರ್ ಮಾತ್ರ ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲಿ ಎರಡು ಫಂಕ್ಷನ್ಗಳನ್ನೇ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಆಫ್ ಟೂ ರಿಯಲ್ ಫಂಕ್ಷನ್ಸ್. ಸೊ ಎರಡು ಫಂಕ್ಷನ್ಗಳನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೊ ಇಲ್ಲಿ ಎರಡು ಫಂಕ್ಷನ್ಗಳನ್ನು ನಾವು ಇದೇ ಫಂಕ್ಷನ್ಗಳನ್ನೇ ತಗೊತೀನಿ, ಎಫ್ ಎಕ್ಸ್ ಟು ಆರ್, ಜಿ ಎಕ್ಸ್ ಟು ಆರ್. ಸೊ ಈ ಎರಡು ಫಂಕ್ಷನ್ಗಳನ್ನೇ ತಗೊಂಡು ನಾನು ಪ್ರಾಡಕ್ಟನ್ನು ಡಿಫೈನ್ ಮಾಡ್ತೀನಿ. ಪ್ರಾಡಕ್ಟ್ ಆಫ್ ಟೂ ರಿಯಲ್ ಫಂಕ್ಷನ್ಸ್ ಈಸ್ ಡಿಫೈನ್ಡ್ ಆಸ್ ಎಫ್ ಇಂಟು ಜಿ. This is also defined from x to r and it is defined as f into g of x is equal to f of x into g of x. ನೋಡಿ, ಒಂದು ವೇಳೆ ಈ ಎಕ್ಸ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಆಗ್ತಾ ಇದೆ ಇಲ್ಲಿ ಅನ್ನೋ ಥರ ಏನಾದರೂ ಇದ್ದಿದ್ದರೆ ಇಲ್ಲಿ ಎಫ್ ಜಿ ಮತ್ತು ಎಕ್ಸ್ ಮೂರೂ ಪ್ರಾಡಕ್ಟಲ್ಲಿ ಇರ್ತಿತ್ತು. ಎಕ್ಸು ಎಫ್ ಮತ್ತು ಜಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಿರ್ಲಿಲ್ಲ. ಪ್ರಾಡಕ್ಟಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ. ಫಾರ್ ಎಕ್ಸಾಂಪಲ್ 2 + 3 × 5 ಅಂತ ಇದೆ ಅಂತಂದರೆ 2 5 ಬರಿಬೋದು, a + 3 5 ಬರಿಬೋದು. 2 5 + 3 5 ಈ ರೀತಿ ಬರಿಬೋದು. 2 5 10 ಆಗ್ತದೆ, 3 5 15, ಆಮೇಲೆ 25 ಇದೆಲ್ಲ ಆಗ್ತದೆ ಇದು. ಆದರೆ 2 × 3 × 5 ಅಂತ ಇತ್ತು ಅಂತಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಆಗಲ್ಲ. ಮಲ್ಟಿಪ್ಲಿಕೇಶನ್ ಇದ್ದಾಗ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಆಗಲ್ಲ. ಇಲ್ಲಿ ಏನಾದರೂ ಮಾಡಬೇಕು ಅನ್ನೋದಾದರೆ ಡೈರೆಕ್ಟಾಗಿ ಮಲ್ಟಿಪ್ಲೈಯೇ ಮಾಡ್ಬೇಕು ನಾವು. 2 3 6, 6 5 30 ಅಂತೇಳಿ ಹಂಗೆ ಬರಿಬೇಕೇ ಹೊರತು ಇಲ್ಲಿ 2 × 5 × 3 × 5 ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ. 2 5 10 × 3 5 15 ಮತ್ತು ಇಲ್ಲಿ ಏನಾಗ್ತದೆ ಅಂದರೆ 150 ಆಗ್ತದೆ, ವಿಚ್ ಈಸ್ ರಾಂಗ್. ಹಾಗಾಗಿ ನಾವಿಲ್ಲೇನು ಮೇಲ್ಗಡೆ ಏನು ಅಪ್ಲೈ ಮಾಡ್ತಿದ್ವಿ, ಈ ಎಕ್ಸ್ ಇಲ್ಲಿ ಹೊರಗಡೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಈ ರೀತಿ ಏನು ಬರ್ತಾ ಇದೆ, ಇದು ಏನು ಅಂತಂದರೆ ಡೆಫಿನೇಷನ್ ಆಫ್ ದ ಫಂಕ್ಷನ್ ಹೊರತು ಡಿಸ್ಟ್ರಿಬ್ಯೂಟಿವ್ ಲಾ ಅಲ್ಲ. ಸೊ ಅದು ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ರಿಯಲ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ ನಮಗೆ ಗೊತ್ತಾಗ್ತದೆ ಏನಂತಂದರೆ ಎಫ್ ಇಂಟು ಜಿ ಆಫ್ ಎಕ್ಸ್ ಇದ್ದರೆ ಅದನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಅಂದರೆ ಎಕ್ಸ್ನ ವ್ಯಾಲ್ಯೂ ಎಫ್ ಅಲ್ಲಿ ಒಂದಿರ್ತದೆ, ಎಕ್ಸ್ನ ವ್ಯಾಲ್ಯೂ ಜಿನಲ್ಲೂ ಕೂಡ ಒಂದು ಬೇರೆ ಇರ್ತದೆ, ಅಥವಾ ಸೇಮ್ ಇರ್ಬೋದು. ಅವೆರಡನ್ನ ಪ್ರಾಡಕ್ಟ್ ಮಾಡಿದರೆ ಏನು ಔಟ್ಪುಟ್ ಬರುತ್ತಲ್ಲ, ಅದೇನೇ ಇಲ್ಲಿ ಎಫ್ ಇಂಟು ಜಿನಲ್ಲಿ ಎಕ್ಸ್ನ ಇಮೇಜ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್. ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಟು ರಿಯಲ್ ಫಂಕ್ಷನ್. ಫೈನಲಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ last type of function. It is nothing but quotient function. So addition, subtraction, multiplication by a scalar and multiplication of two real functions. So last one ಯಾವುದು ಅಂತಂದರೆ ಡಿವಿಷನ್ನು. ಅದನ್ನು ನಾವೇನಂತ ಹೇಳ್ತಿದ್ದೀವಿ ಇಲ್ಲಿ, quotient of two real function ಅಂತ ಹೇಳ್ತೀವಿ. ಓಕೆ,
So it is fifth one, fifth operation, quotient of two real functions. Two real functions. Quotient of two real functions. ಸೊ ಇಲ್ಲೂ ಕೂಡ ಎರಡು ಫಂಕ್ಷನ್ ಬೇಕಾಗ್ತದೆ, ಆಲ್ರೆಡಿ ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೊ quotient of two real function is a new function which is defined as f by g and it is defined from x to r. ಯಾಕಂದರೆ ಎಫ್ ಕೂಡ ಎಕ್ಸ್ ಇಂದನೇ ಡಿಫೈನ್ ಆಗಿದೆ, ಜಿ ಕೂಡ ಎಕ್ಸ್ ಇಂದನೇ ಡಿಫೈನ್ ಆಗಿದೆ. ಹಾಗಾಗಿ ಎಫ್ ಬೈ ಜಿ ಇದು ಕೂಡ ಎಕ್ಸ್ ಇಂದನೇ ಡಿಫೈನ್ ಆಗಬೇಕು. ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ ಎಫ್ ಬೈ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಪ್ರೊವೈಡೆಡ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಸೊ ಡಿನಾಮಿನೇಟರ್ 0 ಆಯಿತು ಅಂದರೆ ಡಿಫೈನ್ ಆಗಲ್ಲ. ಹಾಗಾಗಿ ಈ ಜಿ ಅನ್ನೋ ಏನೋ ಒಂದು ಫಂಕ್ಷನ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ 0ಗೆ ಮ್ಯಾಪ್ ಆಗಬಾರ್ದು. ಮೀನ್ಸ್ ಎಕ್ಸ್ನ ಯಾವುದೇ ವ್ಯಾಲ್ಯೂಗೆ ಔಟ್ಪುಟ್ ವ್ಯಾಲ್ಯೂ 0 ಬರಬಾರ್ದು, 0 ಇಮೇಜ್ ಆಗಿ ಬರಬಾರ್ದು ಅನ್ನೋದು ಇದರ ಅರ್ಥ. ದಿಸ್ ಇಂಪ್ಲೈಸ್ ಜಿ ಆಫ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಇನ್ ಎನಿ ಕೇಸ್. ಸೊ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಆ್ಯಂಡ್ ವೇರ್ ಎಕ್ಸ್ ಈಸ್ ಫ್ರಮ್ ದ ಡೊಮೈನ್ ಎಕ್ಸ್. ಸೊ ಇವು 5 ಆಪರೇಷನ್ಸ್ಗಳು ಏನು ಮಾಡ್ತೀವಿ ಅಂತಂದರೆ ಎರಡು ಫಂಕ್ಷನ್ಗಳ ನಡುವೆ ನಾವು ಆಪ್ರೇಟ್ ಮಾಡುವಂಥದ್ದು. ಒಂದು ಅಡಿಷನ್ ಆಫ್ ಟೂ ರಿಯಲ್ ನಂಬರ್ಸ್, ಸಬ್ಟ್ರಾಕ್ಷನ್ ಆಫ್ ಟೂ ರಿಯಲ್ ನಂಬರ್ಸ್, ನಂಬರ್ಸ್ ಅಲ್ಲ ಫಂಕ್ಷನ್ಸ್. ಅಡಿಷನ್ ಆಫ್ ಟೂ ರಿಯಲ್ ಫಂಕ್ಷನ್ಸ್, ಸಬ್ಟ್ರಾಕ್ಷನ್ ಆಫ್ ಟೂ ರಿಯಲ್ ಫಂಕ್ಷನ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಎ ಫಂಕ್ಷನ್ ಬೈ ಎ ಸ್ಕೇಲಾರ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ರಿಯಲ್ ಫಂಕ್ಷನ್ಸ್ ಆ್ಯಂಡ್ quotient of two real functions. So this is about algebra of real functions.